ಶ್ರವ್ಯಯಿಂದ ಈಗ ನೀವು ಸಾತ್ವಿಕ ಅಂತ ಹೆಸರು ಬದಲಾಯಿಸ್ಕೊಳ್ತೀರಾ, ಕಾರಣ ಏನು ಅಂತ ಹೇಳಿ? ಲೈಕ್ ಲಿಟ್ರಲಿ ನೀವು ನನ್ನ ಪಾಯಿಂಟ್ ಆಫ್ ವ್ಯೂ ಕೇಳಿದ್ರೆ ತುಂಬಾ ಫನ್ನಿ ಅನ್ಸುತ್ತೆ. ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿಗಳ ಮಕ್ಕಳು ಅಂದಾಗ ಟ್ರೀಟ್ ಮಾಡೋ ರೀತಿ ಬೇರೆ ರೀತಿ ಇರತ್ತಾ? ಗಾಡ್ ನನ್ನ ಹತ್ರ ಇದೆಲ್ಲ ಕೇಳಲೇಬೇಡಿ, ಮಾತಾಡ್ಲೇಬೇಡಿ, ನಂಗೆ ಸುಮ್ಮನೆ ಎಲ್ಲ ಬಾಯ್ ಬಿಟ್ಬಿಡ್ತೀನಿ. ಚೆನ್ನಾಗಿ ಮಾಡಿದ್ದಾರೆ ಅಂತ ಅವಳು ಬ್ಲಡ್ ಎಲ್ಲ ಇದೆ ಅಂತ ಅಷ್ಟು ಕೇವಲವಾಗಿ ಮಾತಾಡೋದು ಇಟ್ಸ್ ವೆರಿ ಇರಿಟೇಟಿಂಗ್. ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಆಸ್ ಅನ್ ಆಕ್ಟ್ರೆಸ್ ಏನೆಲ್ಲ ಚಾಲೆಂಜಸ್ ಇತ್ತು? ಸಾತ್ವಿಕಂಗೂ ಕೂಡ ಚಾಲೆಂಜಸ್ ಇತ್ತಾ? ಅದು ಶೂಟಿಂಗ್ ಟೈಮಲ್ಲಿ ಬಿದ್ದೆ ಆ್ಯಂಡ್ ಕಾಲ್ ಫ್ರಾಕ್ಚರ್ ಆಗಿತ್ತು. ಬೀಯಿಂಗ್ ಅನ್ ಆಕ್ಟರ್ ನಾವು ನಾರ್ಮಲ್ ಹುಡುಗಿರ್ ಥರ ಅಥವಾ ಹುಡುಗರ ಥರ ಬದುಕಕ್ಕಾಗಲ್ಲ. ಅಪ್ಪನ ಪ್ರೀತಿನೂ ಸಿಗ್ತಾ ಇರಲ್ಲ, ಈ ಕಡೆ ಅಮ್ಮನ ಪ್ರೀತಿನೂ ಒಂಥರ ಅವರೇ ಒಂದು ಡಿಸ್ಟರ್ಬಿಂಗ್ ಆದಾಗ ಹೆಂಗೆ ಆ ಸಿಚುಯೇಷನ್ ಹ್ಯಾಂಡಲ್ ಮಾಡ್ತಿದ್ರಿ ಅವಾಗ ನೀವು? ನಂಗೇನು ಗೊತ್ತಿಲ್ಲ. ನನ್ನ ಫಸ್ಟ್ ಹಾರ್ಟ್ ಬ್ರೇಕೇ ನನ್ನ ಪ್ಯಾರೆಂಟ್ಸ್. ಇಫ್ ಯು ಕಾಂಟ್ ಬಿ ಟುಗೆದರ್ ಡೋಂಟ್ ಹ್ಯಾವ್ ಕಿಡ್ಸ್. ಬಟ್ ನೀವು ಕೂಡ ಡಿಪ್ರೆಷನ್ಗೆ ಹೋಗಿದ್ರಿ ಬಿಕಾಸ್ ಆಫ್ ಅಪ್ಪ ಅಮ್ಮ. ಪ್ಲೀಸ್ ಸ್ಟಾಪ್ ಇಟ್. ತುಂಬಾ ಕಿರಿಕ್ ಮಾಡ್ತಾರಂತೆ ಸಾತ್ವಿಕ್ ಅವರು, ಪ್ರಮೋಷನ್ಸ್ಗೆ ಬರಲ್ಲ, ಅದಕ್ಕೆ ಬರಲ್ಲ. ನನಗೆ ಕೆಟ್ಟ ಮಾತು ಬರುತ್ತೆ, ನಾನು ಟಿವಿಯಲ್ಲಿ ಹೇಳಕ್ಕಾಗಲ್ಲ. ಹೀರೋಯಿನ್ ಅಂತ ಅಂದ್ರೆ ಗ್ಲಾಮರಸ್ ಆಗಿರ್ಬೇಕಾ ಇವಾಗಿನ ಸಿಚುಯೇಷನ್ ಅಲ್ಲಿ? ಈ ತರ ಗಿಮಿಕ್ಗಳು ಮಾಡ್ಕೊಂಡು ಸಿನಿಮಾ ಹಿಟ್ ಆಗಿ ಮಾಡ್ಬಿಡ್ತೀನಿ ಅಂತ ಬರಬೇಡಿ. ಯಾರ ಹತ್ರ ಹೇಳ್ತಾ ಇದ್ರಿ ಆ ಕಷ್ಟಗಳನ್ನ ಅಂತ? ಅಪ್ಪ ಅಮ್ಮ ಅಂತಂದ್ರೆ ಕಲ್ಸ್ಬಿಟ್ಟಿದ್ದಾರೆ ಇರಕ್ಕೆ ಅವ್ರು ಬಿಟ್ಟು. ಸೊ ಇವತ್ತು ಅವ್ರನ್ನ ಮಿಸ್ ಮಾಡ್ಕೋತಿದ್ದೀನ ಇಲ್ವಾ ಅನ್ನೋ ಫೀಲಿಂಗ್ ಗೊತ್ತಿಲ್ಲ ನನಗೆ. ಮೇ ಬಿ ನಾಟ್ ಅನ್ಸುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ಏನಾದ್ರು ಕಲ್ತಿದ್ದು ಲೈಫಲ್ಲಿ? ಸ್ಟೂಪಿಡ್ ಪೀಪಲ್. ಮದ್ವೆನೇ ಆಗ್ಬಾರ್ದಿತ್ತು, ಮಕ್ಳೇನಿಗೆ ಬೇಕು? ಜಸ್ಟ್ ಶೋ ದೆಮ್ ಫಿಂಗರ್ಸ್ ಅಂಡ್ ಟೆಲ್ ದೆಮ್ ದಟ್. ಈಗ ಅಪ್ಪ ಅಂದ ತಕ್ಷಣ ಕೆಲವರು ಹೇಳ್ಕೊತಾರೆ. ಫಾದರ್ಸ್ ಡೇ ಅಂತ ಬಂದಾಗ ಕೆಲವೊಂದು ಸ್ಟೋರಿಗಳು ನೋಡಿದಾಗ ಐ ಕ್ಯಾನ್ ಈವನ್ ನನಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾರು ಇರಲಿಲ್ಲ ನನಗೆ ಬ್ಯಾಕ್ ಆಫ್ ಮಾಡಿ ಅಂದ್ರೆ ಬೆನ್ ತಟ್ಟಕ್ಕೆ ಅಥವಾ ನಾನು ಅಳ್ಬೇಕಾದ್ರೆ ನನಗೆ ಸಮಾಧಾನ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನನಗೆ ಯಾರು ಏನಿಗೆ ಬೇಕು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆ ಇವತ್ತೊಬ್ಬರು ತುಂಬ ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ಬೋದು. ಸ್ಪೆಷಲ್ ಗೆಸ್ಟ್ ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಎಸ್, ರೋಸ್ ಸಿನಿಮಾ ಜೊತೆಗೆ ಹುಚ್ಚಾಟು. ಎಸ್, ಈ ಒಂದು ಸಿನಿಮಾ, ಈ ಎರಡು ಸಿನಿಮಾಗಳು ಅವರಿಗೆ ಸಾಕಷ್ಟು ಪಾಪ್ಯುಲಾರಿಟಿಯನ್ನು ತಂದುಕೊಟ್ಟಂತಹ ಸಿನಿಮಾ. ಶಿ ಇಸ್ ವೆರಿ ಸ್ವೀಟ್. ಇತ್ತೀಚೆಗಷ್ಟೇ ಮೋಡ ಕವಿದ ವಾತಾವರಣ ಅನ್ನುವಂತಹ ಸಿನಿಮಾ ರಿಲೀಸ್ ಆಗಿ ಒಂದು ಒಳ್ಳೆ ರೆಸ್ಪಾನ್ಸನ್ನು ಕೂಡ ಪಡೆದುಕೊಳ್ತಾ ಇದೆ. ಇವರ ನಟನೆಯ ಮೂಲಕ ಎಲ್ಲರನ್ನೂ ಕೂಡ ಇಷ್ಟು ವರ್ಷಗಳ ಕಾಲ ಮನರಂಜಿಸ್ತಾ ಬಂದಿದ್ದಾರೆ. ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ಸಾತ್ವಿಕ ಅವ್ರು ನಮ್ಮ ಜೊತೆಗಿದ್ದಾರೆ. ಹೆಸರಲ್ಲೇ ಇದೆ ಅಷ್ಟೇ, ಸಾಫ್ಟ್ ಆ್ಯಂಡ್ ಸ್ವೀಟ್ ಆಗಿರುವಂತಹ ಹೀರೋಯಿನ್. ಹಾಯ್ ಹಾಯ್, ಹೇಗಿದ್ದೀರಾ ಸಾತ್ವಿಕ? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯು ಆರ್ ಆಲ್ವೇಸ್ ಸ್ವೀಟ್, ಸಾಫ್ಟ್, ಬಬ್ಲಿ. ತುಂಬಾ ಚಂದ ಮಾತಾಡ್ತಿರ್ತೀರಿ ಯಾವಾಗ್ಲೂ. ಹೌದಾ? ಯಾ, ಮಾತು ಕಡಿಮೆ ಅನ್ಸುತ್ತಲ್ವಾ? ಕಡಿಮೆ ಮಾತಾಡ್ತೀರಾ. ಓಕೆ ಸಾತ್ವಿಕ, ನಿಮ್ಮ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಅಂತ ಕುತೂಹಲ ಇವತ್ತು. ಯಾಕಂದರೆ ಸುಮಾರು ಸಿನಿಮಾಗಳು ಮಾಡಿದ್ದೀರಿ ಆ್ಯಂಡ್ ನೀವು ನಡೆದು ಬಂದ ಹಾದಿ, ಕೆರಿಯರ್, ಪ್ರಾಜೆಕ್ಟ್ಸ್, ಸ್ಟ್ರಗಲ್ಸ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ತಿಳ್ಕೊಳ್ಳೋ ಕುತೂಹಲ. ಯಾಕಂದರೆ ಹೇಳಿ ಕೇಳಿ ರೇಖಾ ದಾಸ್ ಅವರ ಮಗಳು, ಜೊತೆಗೆ ಓಂ ಪ್ರಕಾಶ್ ರಾವ್ ಅವರ ಮಗಳು. ಸೊ ಎಲ್ಲೂ ಕೂಡ ನಿಮ್ಮದು ಅದನ್ನು ನಾನು ಕೇಳಿರಲಿಲ್ಲ, ಅಂದರೆ ಒಂದು ಲೈಫ್ ಜರ್ನಿ ಏನಿದೆ. ಸೊ ಅದಕ್ಕೆ ಯಾ, ಎಲ್ಲಿ ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರ್? ಪ್ರಾಬ್ಲಮ್ ಏನಂದ್ರೆ ತುಂಬಾ ಇಂಟೆನ್ಸ್ ಟಾಕ್ ಮಾಡಕ್ ಆಗಲ್ಲ. ಐ ಆಮ್ ವೆರಿ ಬ್ಯಾಡ್ ಅಟ್ ಇಟ್. ಹೆಂಗ್ ನೀವು ಬಾಯ್ ಬಿಡಿಸ್ತೀರಾ ಐ ಡೋಂಟ್ ನೋ, ಬಟ್ ಲೆಟ್ಸ್ ಸಿ. ನಾನು ಬೆಂಗಳೂರೇ, ಎಲ್ಲ ಬ್ಯಾಂಗ್ಳೂರ್ ಹುಟ್ಟಿ ಬೆಳ್ತಿದ್ದು. ಅಮ್ಮನೂ ಹುಟ್ಟಿ ಬೆಳ್ತಿದ್ದೆಲ್ಲ ಬ್ಯಾಂಗ್ಳೂರ್. ಓಕೆ, ಬಟ್ ಯಾವಾಗಾದ್ರೂ ನೇಪಾಲ್ಗೆಲ್ಲ ಹೋಗಿದ್ದೀರಾ? ಥಿಂಗ್ ಏನಂದ್ರೆ ನಮ್ ತಾತ ಮಾತ್ರ ಅಲ್ಲಿಂದ. ಓಕೆ. ಸೊ ಅವರು ಅಷ್ಟೇ ಬ್ಯಾಂಗ್ಳೂರ್ ಎಲ್ಲೇ ಇದ್ದಿದ್ದು. ಹುಟ್ಟಿದಲ್ಲೇ ಇರ್ಬೋದೇನೋ, ಬಟ್ ಬ್ಯಾಂಗ್ಳೂರಲ್ಲೇ ಇದ್ದಿದ್ದವರು. ಸೊ ನಮ್ಮಮ್ಮ ನಮ್ಮಜ್ಜಿ ಎಲ್ಲರೂ ಬ್ಯಾಂಗ್ಳೂರಲ್ಲೇ ಇರೋದು, ಮೋಸ್ಟ್ಲಿ ಬಿಕಾಸ್ ತಾತ ಅಲ್ಲಿಂದ. ಸೊ ಬಟ್ ಇಲ್ಲ, ರೀಸೆಂಟ್ ಆಗಿ ಹೋಗಿದ್ದೆ ಫಾರ್ ಅ ಟ್ರಿಪ್ ಹೋಗಿದೆ, ಬಟ್ ಅಲ್ಲಿ ಯಾರನ್ನು ಮೀಟ್ ಮಾಡ್ಬೇಕು ಆ ಥರ ಎಲ್ಲ ಏನಿಲ್ಲ. ಓಕೆ. ಸ್ಕೂಲು ಕಾಲೇಜು ಎಲ್ಲಿ ಮಾಡಿದ್ದು? ಸ್ಕೂಲಿಂಗ್ ರಾಯಲ್ ಕಾನ್ಕರ್ಡ್ ಅಲ್ಲಿ ಮಾಡಿದ್ದು ಅಂಡ್ MS ರಾಮಯ್ಯ ಕಾಲೇಜ್ ಮಾಡಿದ್ದು. ಓಕೆ, MS ಅಂದ್ರೆ BCom ಏನ್ ತಗೊಂಡಿಲ್ಲ? P ಫಾರ್ಮಸಿ. ಸೊ ಅಲ್ಲಿಂದ ನಟನೆಗೆ ಹೇಗೆ ಶಿಫ್ಟ್ ಆದ್ರಿ ಅಂತ? ಇಲ್ಲ, ನಾನು ಆಕ್ಚುಲಿ ಸ್ಕೂಲ್ ಟೈಮ್ ಇಂದಾನೆ ಆಕ್ಟಿಂಗ್ ಮಾಡ್ಕೊಂಡೇ ಬಂದಿರೋದು. ಐ ಮೀನ್ ಐ ವಾಸ್ ಡೋಂಟ್ ಇವನ್ ರಿಮೆಂಬರ್ 14-15 ಇರ್ಬೋದೇನೋ ನಾನು ಶುರು ಮಾಡಿದಾಗ ಕೃಷ್ಣ ರುಕ್ಮಿಣಿ. ಅಂಡ್ ಅಂದ್ರೆ ಏನಂತಾರೆ ಅದನ್ನ, ನಾನು ಆಕ್ಟಿಂಗ್ ಮಾಡ್ಬೇಕು ಅಥವಾ ಆಕ್ಟರ್ ಆಗ್ಬೇಕು ಅಂತ ಬಂದಿಲ್ಲ. ಆಲ್ರೆಡಿ ಅಮ್ಮಂಗೆ ಸೊ ದಿಸ್ ಇಸ್ ಮೈ ಮದರ್ಸ್ ಪ್ಲಾನ್ ಅಂದ್ರಿ. ಸೊ ಅಮ್ಮ ಯಾವಾಗ ಕರ್ಕೊಂಡು ಹೋಗಿ ಪರಿಚಯ ಮಾಡ್ತಾ ಈ ತರ ಎಲ್ಲ ಸೂಟ್ ಆಗ್ತಾಳೆ ಕ್ಯಾರೆಕ್ಟರ್ಗೆ, ತಂಗಿ ಕ್ಯಾರೆಕ್ಟರ್, ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಬಟ್ ಅದು ತುಂಬಾ ಪಾಪ್ಯುಲಾರಿಟಿ ಕೊಡ್ತು ನಂಗೆ. ಬಟ್ ಹಂಗೆ ಶುರುವಾಗಿದ್ದು. ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ನಾನು ಆಕ್ಟರ್ ಆಗಬೇಕು ಅಂತ. ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಮೇ ಬಿ
ಹ್ಮ್ ಮುಂದೆ ಇವಾಗ ಯೋಚನೆ ಬರ್ಬೋದಿತ್ತು ಬಟ್ ಅವಾಗ ಐ ವಾಸ್ ವೆರಿ ಯಂಗ್ ಟು ನೋ ಇವನ್ ಬಿಫೋರ್ ಐ ನ್ಯೂ ಐ ವಾಸ್ ಅನ್ ಆಕ್ಟರ್. ಸೊ ನನಗೆ ಗೊತ್ತಿಲ್ದಿರೋಕ್ ಮುಂಚೆನೆ ನಾನು ಆಲ್ರೆಡಿ ಸೆಟ್ ಅಲ್ಲಿ ಇದ್ದೆ, ಮೂವಿ ಶೂಟ್ ಮಾಡ್ತಾ ಇದ್ದೆ. ಓಕೆ, ಏನಾದ್ರು ಕನ್ಸುಗಳಿರುತ್ತಲ್ಲ, ಈ ಚಿಕ್ಕವಳಿದ್ದಾಗಿಂದ ನಾನು ಟೀಚರ್ ಆಗ್ಬೇಕು ಅಥವಾ ಲಾಯರ್ ಆಗ್ಬೇಕು, ಆ ತರದ್ ಏನಾದ್ರು ಕನ್ಸುಗಳನ್ನ ಇಟ್ಕೊಂಡಿದ್ರ? ನಾನು MBBS ಮಾಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು, ನಂಗೆ ಡಾಕ್ಟರ್ ಆಗ್ಬೇಕು ಅಂತ. ಬಟ್ ದೆನ್ ರೋಸ್ ಆದ್ಮೇಲೆ ಆ ಅವಕಾಶ ಆತರ ಆಗ್ಲಿಲ್ಲ, ಬಿಕಾಸ್ ಈ ಕಡೆನೆ ಫೋಕಸ್ ಆಗ್ಬೇಕು, ಕರಿಯರ್ ಚೂಸ್ ಮಾಡ್ಬೇಕಿತ್ತು. ಅಂಡ್ ಆಸ್ ಅ ಟೀನೇಜರ್ ಐ ವಾಸ್ ಸೋ ಸ್ಟೂಪಿಡ್ ಬ್ಯಾಕ್ ದೆನ್. ಇವಾಗ ಸ್ವಲ್ಪ ಮೆಚುರಿಟಿ ಬಂದಿದೆ ಅಂತ ಅನ್ಕೋತೀನಿ. ಅವಾಗ ಇಟ್ ಇಸ್ ವೆರಿ, ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ ಲೈಫಲ್ಲಿ. ಅವಾಗ ಓದ್ಬೇಕು ಅಂತ ಇಷ್ಟ ಇದ್ರು, ಓದಕ್ ಮನ್ಸಿರ್ತಿರ್ಲಿಲ್ಲ ಅದಾದ್ಮೇಲೆ. ಆಲ್ ದೋಸ್ ಸ್ಟುಪಿಡ್ ಥಿಂಗ್ಸ್ ದಟ್ ವೇರ್ ಹ್ಯಾಪನಿಂಗ್ ಇನ್ ಬಿಟ್ವೀನ್ ಅದು. ಸೊ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆ ಏಜ್ ಅಲ್ಲಿ ವಾಟ್ ವಿಲ್ ಯು ನೋ ಅಂದ್ರೆ ಗೊತ್ತಿಲ್ಲ. ಮೇ ಬಿ ನನ್ ರೋಸ್ ತಂದ್ಕೊಟ್ಟಿದ್ ಫೇಮ್ ಅಂಡ್ ಇದು ಐ ಥಾಟ್ ದಟ್ ಓಕೆ ಲೆಟ್ಸ್ ಗೋ ವಿತ್ ದಿಸ್ ಪ್ರೊಫೆಷನ್ ಅಂತ ಇದ್ ಮಾಡಿದ್ದು. ಸೊ ಆಗಿನ ಅದನ್ನ ಬಿಟ್ಬಿಟ್ಟೆ ನಾನು. ನನಗೆ ಬಟ್ ಆಗ್ಬೇಕು ಅಂತ ಇಷ್ಟ ಆಯ್ತು. ಅಂಡ್ ಏರ್ ಹಾಸ್ಟೆಸ್ ಆಗ್ಬೇಕು ಅಂತಾನು ತುಂಬಾ ಆಸೆ ಇತ್ತು. ಓಕೆ, ಅಂದ್ರೆ ಅಮ್ಮನ್ ಕನ್ಸಾಗಿತ್ತಾ ನೀವು ನಟಿ ಆಗ್ಬೇಕು ಅಂತ ಹೇಳಿ? ಚಿಕ್ಕ ವಯಸ್ಸಿಂದಾನು ಅವರೇ, ನನ್ 13-14 ಆಗ್ತದಂಗೆ ಶಿ ವಾಸ್ ಲೈಕ್, ಇಲ್ಲ ದಿಸ್ ಇಸ್ ರೈಟ್ ಏಜ್, ನಾನು ಇದೇ ಏಜ್ ಅಲ್ಲಿ ಲಾಂಚ್ ಆಗಿದ್ದು. ಸೊ ಇವಾಗಿಂದ ನಿಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂಡ್ ಟೈಮ್ ಇರುತ್ತೆ. ಇವಾಗ ಸುಮ್ಮನೆ 25 ವರ್ಷಕ್ಕೆ 26 ವರ್ಷಕ್ಕೆ ನೀನ್ ಲಾಂಚ್ ಆಗಿ ಅವಾಗ ತುಂಬಾ ಕಡಿಮೆ ಸ್ಪ್ಯಾನ್ ಫಾರ್ ಅ ಹೀರೋಯಿನ್ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಯಾವ್ದು ಮಾರ್ಕೆಟ್ ಇಸ್ ಹ್ಯೂಜ್. ಇವತ್ತು ಮದ್ವೆ ಆದ್ಮೇಲೂ ಆಕ್ಟ್ ಮಾಡ್ತಿದ್ದಾರೆ. ಇವತ್ತು ವೆರಿ ಬ್ಲೆಸ್ಡ್ ಟು ಬಿ ಇನ್ ದಿಸ್ ಇಂಡಸ್ಟ್ರಿ ನಾವು. ಬಟ್ ಅವಾಗ ಅಮ್ಮಂದ್ ಹೆಂಗಿತ್ತು ಅಂದ್ರೆ, ಇವಾಗಿಂದ ಶುರು ಮಾಡಿದ್ರೆ ಅಟ್ ಲೀಸ್ಟ್ ವಿಲ್ ಹ್ಯಾವ್ ಟೈಮ್ ಅಂತ. ಸ್ಟಾರ್ಟೆಡ್ ವೆನ್ ಐ ವಾಸ್ ಇನ್ ಸ್ಕೂಲ್. ಓಕೆ, ಮತ್ತೆ ಶ್ರವ್ಯ ಇಂದ ಈಗ ನೀವು ಇದಕ್ಕೆ ಸಾತ್ವಿಕ ಅಂತ ಹೆಸರು ಬದಲಾಯಿಸ್ಕೊಳ್ತೀರಾ, ಕಾರಣ ಏನು ಅಂತೇಳಿ? ಕಾರಣ ಏನಿಲ್ಲ, ಬೇಸಿಕ್ಸ್ ಇಟ್ಸ್ ವೆರಿ ಸಿಂಪಲ್, ನ್ಯೂಮರಾಲಜಿ ಅಷ್ಟು. ನಂಗೆ ಅದು ಸ್ವಲ್ಪ ಹೇಳ್ತಿದ್ನಲ್ಲ, ಟೀನೇಜಲ್ಲೇ ವಾಸ್ ಲಿಟಲ್ ಮೆನಿ ಥಿಂಗ್ಸ್ ಗೋಯಿಂಗ್ ಆನ್. ಆ್ಯಂಡ್ ನಂಗೆ ಆ ಹೆಸರು ಮೇ ಬಿ ನನಗೆ ಸುದೀಪ್ ಸರ್ ನಾನು ಲಾಂಚ್ ಆದಾಗಲೇ ನಾವು ಬಿಗ್ ಬಾಸ್ಗೆ ಹೋಗಿದ್ವಿ, ಏನಂತಾರೆ ರೋಸ್ ಪ್ರಮೋಷನ್ಸ್ಗೆ. ಅವಾಗ ಅವ್ರು ಸುಮ್ಮನೆ ಸಜೆಸ್ಟ್ ಮಾಡಿದ್ರು ಒಂದು ಮಾತು, ಈ ಥರ ಅವ್ರು ತುಂಬ ನಂಬ್ತಾರೆ ನ್ಯೂಮರಾಲಜಿ ಮೇ ಬಿ. ಸೊ ಅವ್ರು ಸಜೆಸ್ಟ್ ಮಾಡಿದ್ರು ದ್ಯಾಟ್ ಈ ಥರ ಹೆಸರು ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಸಿ ಟು ಇಟ್ ಅಂದರೆ ಚೇಂಜ್ ಆದರೆ ಚೆನ್ನಾಗಿರುತ್ತೆ, ದಿಸ್ ಇಸ್ ನಾಟ್ ವರ್ಕಿಂಗ್ ಅಂತ ಅನ್ಸುತ್ತೆ. ಅವಾಗ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ನಾನು ಅವಾಗಲೂ ಏನೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ದೆನ್ ಕೋವಿಡ್ ಟೈಮಲ್ಲಿ ಇಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ರೆ, ಬಿಕಾಸ್ ಐ ಬಿಲೀವ್ ಇನ್ ನಂಬರ್ಸ್ ಆ್ಯಂಡ್ ಯೂನಿವರ್ಸ್ ಅದೆಲ್ಲ ಥಿಂಗ್ಸ್. ಸೊ ಅದು ವರ್ಕ್ ಆಗುತ್ತೆ ಅಂತ ತುಂಬ ಜನರನ್ನ ಕೇಳಿ ಆ್ಯಂಡ್ ಚೇಂಜ್ ಮಾಡ್ಕೊಂಡಾಗ ಆ್ಯಕ್ಚುಲಿ ವರ್ಕ್ ಆಗಿದೆ ಅದು ನನಗೆ. ಸೊ ಇಟ್ ಇಸ್ ವರ್ಕ್ ಅ ಲಾಟ್ ಫಾರ್ ಮೀ. ಸೊ ವೈ ನಾಟ್ ಅಂತ. ಅಂದ್ರೆ ಶ್ರವ್ಯ ಅಂತ ಹೆಸರಿಟ್ಟಿದ್ದು ಅಮ್ಮ? ಹೌದು. ಅದಕ್ಕೆ ಅವ್ರು ಇವತ್ತರೆಗೂ ಸಾತ್ವಿಕ ಅಂತ ಕರೆಯಲ್ಲ, ಬೇಕು ಅಂತ ಹಂಗೆ ಕರೀತಾರೆ ಅವರು. ನಾನು ಇಟ್ಟಿದ್ದ ಹೆಸರನ್ನ ಚೇಂಜ್ ಮಾಡಿದ್ಯಾ ನೀನು? ಓಕೆ, ಬಟ್ ಈ ಸಾತ್ವಿಕ ಅನ್ನೋದು ಹೆಸರು ಬದಲಾದ್ಮೇಲೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಪೀಸ್ಫುಲ್, ತುಂಬಾ ಇಂಪಾರ್ಟೆಂಟ್ ಅಲ್ಲ ಆಸ್ ಅನ್ ಆಕ್ಟರ್. ಅಂಡ್ ಎವ್ರಿ ವೈಸ್ ಎಲ್ಲ ತರದಲ್ಲೂ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸಿದೆ. ಯಾವುದೇ ಒಂದು ಥಿಂಗ್ ಇಂಪ್ರೂವ್ ಆಗ್ತಿದೆ ಅಂತಂದ್ರೆ ಅದು ಬೆಟರ್ ಅಂತಾನೆ. ಸೊ ಓ ವಾವ್, ಏನೋ ಮ್ಯಾಜಿಕ್ ಆಗೋಯ್ತು ಅಂತ. ಮ್ಯಾಜಿಕ್ ಇಸ್ ಹ್ಯಾಪನಿಂಗ್ ಎವ್ರಿ ಡೇ, ಆ ಥರ ಆಗ್ತದೆ. ಎಸ್, ಬಟ್ ಆದರೆ ಸಾತ್ವಿಕ್ ಅವರೇ, ಅವಕಾಶಗಳ ವಿಚಾರದಲ್ಲೂ ಕೂಡ ತಾವು ಬಹಳಷ್ಟು ಕಷ್ಟಪಡ್ತೀರಿ. ಯಾಕಂದರೆ ಇವಂತೋ ರೇಖಾ ದಾಸ್ ಅವರು ಕೂಡ ಒಂದಷ್ಟು ಪಾಪ್ಯುಲಾರಿಟಿ, ಅಂದರೆ ತುಂಬ ಪಾಪ್ಯುಲರ್ ಬಿಡಿ ಅವರು ಕೂಡ. ಆಮೇಲೆ ಓಂ ಪ್ರಕಾಶ್ ಸರು ಅಷ್ಟೇ, ಅವರು ಕೂಡ ಒಳ್ಳೆ ಡೈರೆಕ್ಟ್ರು. ಇಷ್ಟೊಂದು ಎಲ್ಲ ಇದ್ದರೂ ಕೂಡ ಅವಕಾಶಗಳ ವಿಚಾರ ಅಂತ ಬಂದಾಗ ಸಾತ್ವಿಕ್ ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೇಳ್ಪಟ್ವಿ. ಹೇಗೆ? ಸ್ಟಾರ್ ಕಿಡ್ಸ್ ಅಂತ ನನ್ಗನ್ಸುತ್ತೆ ಅದೇ ತುಂಬಾ ದೊಡ್ಡ ಬ್ಯಾಗೇಜ್ ಅನ್ಸುತ್ತೆ. ಆಲ್ರೆಡಿ ಎವ್ರಿಬಡಿ ಸ್ಟ್ರಗ್ಲಿಂಗ್. ಯಾರು ಗೊತ್ತಾ, ನಾವು ಬರೀ ಬ್ಯಾಕ್ ಗ್ರೌಂಡ್ ಇಂದ ಬರ್ತೀವಿ ಅಥವಾ ನಮ್ಮ ಅಪ್ಪ ಡೈರೆಕ್ಟರ್ ಅಥವಾ ಅಮ್ಮ ಆಕ್ಟರ್ ಅಂತ ಕಡಿಮೆ ಕಷ್ಟ ಇರುತ್ತೆ ಅನ್ನೋದು ಸುಳ್ಳು ನನ್ನ ಪ್ರಕಾರ. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಸ್ಟ್ರಗ್ಲಿಂಗ್. ಇವತ್ತು ಇಂಡಸ್ಟ್ರಿನೇ ಸ್ಟ್ರಗಲ್ ಆಗ್ತದೆ. ಸೊ ಅವಕಾಶಕ್ಕೋಸ್ಕರ ತುಂಬ ಜನ ಸ್ಟ್ರಗಲ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನನಗೆ ಇವತ್ತು ಈ ಪ್ಲ್ಯಾಟ್ಫಾರ್ಮ್ ಇದೆ, ಇವತ್ತು ರೆಕಗ್ನಿಷನ್ ಇದೆ. ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದಿಸ್ ರೆಕಗ್ನಿಷನ್. ಖಂಡಿತ ಇನ್ನೊಂದು ಲೆವೆಲ್ಗೆ ಬೆಳಿಬೇಕು, ತುಂಬ ಜಾಸ್ತಿ ಆಗಬೇಕು ಅನ್ನೋದು ಕನಸಿದೆ. ಬಟ್ ಏನು ಗೊತ್ತಾ, ಆ ಬ್ಯಾಗೇಜೇ ತುಂಬ ಹೆವಿ ಇದೆ. ಇಟ್ ಈಸ್ ನಾಟ್ ಏನೋ ಡಿಫ್ರೆಂಟ್ ಅಂತಲ್ಲ. ಮೇ ಬಿ ಅವ್ರ ಮಕ್ಕಳು ಅನ್ನೋದು ರೆಕಗ್ನಿಷನ್ ಬರುತ್ತೆ ಅಷ್ಟೇ ಹೊರತು, ಅದಾದಮೇಲೆ ನಮ್ಮ ಕೈಯಲ್ಲಿರೋದು ಅದು. ನಾವು ಹೆಂಗೆ ಕಾಣಿಸ್ಕೋತೀವಿ, ನಾವು ಹೇಗೆ ಪರ್ಫಾರ್ಮ್ ಮಾಡ್ತೀವಿ. ಆ್ಯಂಡ್ ಯಾ, ದಟ್ ಈಸ್ ಡೆಫಿನೆಟ್ಲಿ ಆ ಬ್ಯಾಗೇಜ್ ಅನಿಸುತ್ತೆ ನನಗೆ. ಅದು ಹೇಗೆ ಅದನ್ನು ಅರ್ಥ ಮಾಡಿಸೋದು ಅಂತ ಗೊತ್ತಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಅದನ್ನು ಬಿಟ್ಬಿಡ್ಬೇಕು ಅನ್ಸುತ್ತೆ ಮೇ ಬಿ. ಬಟ್ ಯಾ, ಐ ನೋ ಇಟ್ಸ್ ಟಫ್. ಅವ್ರಿಗೆ ಅನ್ಸುತ್ತೆ ದಟ್ ಈ ಥರ ಬಂದಿದ್ರು ಯಾಕೆ ಇಷ್ಟೊಂದು ಸ್ಟ್ರಗಲ್ ಮಾಡಿಲ್ಲ. ದ ಸ್ಟ್ರಗಲ್ ಇಸ್ ದ ಸೇಮ್. ಬಿಕಾಸ್ ಒಂದು ಸಿನಿಮಾ ಮಾಡಬೇಕಾದ್ರೆ ಯಾರೇ ಒಬ್ಬರು ಪ್ರೊಫೆಷ್ನಲ್ ಮೂವಿ ಮೇಕರ್ಸ್, ಇವರು ಯಾರ ಮಗಳು ಅಂತ ನೋಡಲ್ಲ. ಇವ್ರಿಗೆ ಪಾತ್ರಕ್ಕೆ ಆ್ಯಪ್ಟ್ ಆಗ್ತಾರಾ ಅಥವಾ ಇವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಾ, ಇವ್ರು ಇಸ್ ಹಿ ಎ ಪರ್ಫಾರ್ಮರ್, ಈಸ್ ಹಿ ಎ ಪರ್ಫಾರ್ಮರ್ ಅಂತ ನೋಡ್ತಾರೆ, ಅವ್ರು ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದಿದ್ರು. ಆ್ಯಂಡ್ ನಾವು ಅಟ್ಲೀಸ್ಟ್ ಈ ಸ್ಟೇಜಲ್ಲಿ ಇದ್ದೀವಿ.
ತುಂಬ ಜನ ಇಲ್ಲಿಗೆ ಬರೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ. ಎವ್ರಿ ಡೇ ಆ್ಯಕ್ಟರ್ಸ್ ಆಗಬೇಕು ಅಂತ ಊರು ಬಿಟ್ಟು ಬರ್ತಾ ಇದ್ದಾರೆ. ಐ ಮೀನ್ ಆ ಸ್ಟೋರೀಸ್ ಎಲ್ಲ ಕೇಳಿದಾಗ ತುಂಬ ಬ್ಲೆಸ್ಡ್ ಅನ್ಸುತ್ತೆ. ಇನ್ನು ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿಗಳ ಮಕ್ಕಳು ಅಂದಾಗ ಟ್ರೀಟ್ ಮಾಡೋ ರೀತಿ ಬೇರೆ ರೀತಿ ಇರುತ್ತಾ, ಅಥವಾ ಅಂದರೆ ಈಗ ಕಾಮನ್ ಪೀಪಲ್ ಅಂತ ಬಂದಾಗ ಭಾಳ ಸ್ಟ್ರಗಲ್ಸ್ ಅದು ಇದು ಇರುತ್ತೆ, ಅಂದರೆ ಒಂದಷ್ಟು ಅಂದರೆ ಈ ರೆಸ್ಪೆಕ್ಟ್ ವಿಚಾರದಲ್ಲಾದರೂ ಅಷ್ಟೇ. ಬಟ್ ನೀವು ಹೆಂಗೆ ಅಂದರೆ ಓ ಇವ್ರ ಮಗಳಂತೆ ಅಂತ ಒಂದು ರೆಸ್ಪೆಕ್ಟ್ ಸಿಗುತ್ತಲ್ಲ, ಓಂ ಪ್ರಕಾಶ್ ಅವ್ರ ಮಗಳು ಇವರು ಅಂತ, ಆ ಥರದ್ದು ಒಂದು ರೆಸ್ಪೆಕ್ಟ್ ಏನಾದರೂ ಆ ಥರದ್ದು ಏನಾದ್ರು ಚೇಂಜಸ್ಸನ್ನು ನೋಡಿದ್ರ ನೀವು ಹೇಗೆ ಅಂತ? ಅವ್ರು ಮಾಡಿದ್ದ ಕೆಲಸಗಳು ಡೆಫಿನೆಟ್ಲಿ ರಿಮಾರ್ಕಬಲ್ ಇಂಡಸ್ಟ್ರಿಗೆ. ರೆಸ್ಪೆಕ್ಟ್ಫುಲ್, ಇವಾಗ ಅಮ್ಮಾಗಿರ್ಬೋದು, ಓಂ ಪ್ರಕಾಶ್ ಅವರಾಗಿರ್ಬೋದು, ಇಟ್ಸ್ ವೆರಿ ರೆಸ್ಪೆಕ್ಟ್ಫುಲ್. ಬಟ್ ಅದರಿಂದ ನನಗೆ ಬಂದು ಹೇಳಿದಾಗ ಖುಷಿ ಆಗುತ್ತೆ. ಅವ್ರ ಈ ಥರ ನಾನು ಅವ್ರ ಫ್ಯಾನ್, ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ, ಅಂದರೆ ಅವ್ರ ಮಗಳಂತ ಅನ್ಸ್ಕೊಳಕ್ಕೆ. ಬಟ್ ಈ ಬ್ಲಡ್ಡಲ್ಲಿ ಬಂದಿದೆ ಅಂತ ಹೇಳ್ತಾರೆ, ನಂಗೆ ತುಂಬ ಸಿಟ್ಟು ಬರುತ್ತೆ. ಬಿಕಾಸ್ ನಮಗೆ ಗೊತ್ತು, ತುಂಬ ಕಷ್ಟಪಟ್ಟಿರ್ತೀವಿ ನಾವು ಆ್ಯಕ್ಟರ್ಸ್ ಆಗೋಕ್ಕೆ. ಎವ್ರಿಬಡಿ, ಐ ಥಿಂಕ್ ಆಲ್ ದ ಸ್ಟಾರ್ ಕಿಡ್ಸ್ ವುಡ್ ರಿಲೇಟ್ ಇದಕ್ಕೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ಬ್ಲಡ್ಡಲ್ಲಿ ಬಂದಿದೆ, ಚೆನ್ನಾಗಿ ಮಾಡಿಲ್ಲ ಅಂದರೆ ಅಯ್ಯೋ ಅವ್ರ ಮಗಳಾದ್ರೂ ಇಷ್ಟು ಆ್ಯಕ್ಟಿಂಗ್ ಬರಲ್ವಾ ಅಂತ ಹೇಳ್ತಾರೆ. ಐ ಡೋಂಟ್, ಆ ಬ್ಲಡ್ಡಲ್ಲಿ ಬಂದಿದೆ ಅನ್ನೋ ಟರ್ಮ್ ಕೇಳಿಸ್ಕೊಂಡ್ರೆ ನಂಗೆ ಯೂಶಲಿ ಕೋಪ ಬರಲ್ಲ, ಬಟ್ ಅದು ಕೇಳಿಸ್ಕೊಂಡ್ರೆ ಸಿಕ್ಕಾಡ ಸಿಟ್ಟು ಬರುತ್ತೆ. ನಿನ್ನ ಬ್ಲಡ್ಡಲ್ಲಿ ನೀನು ಆ್ಯಕ್ಟಿಂಗ್ ಮಾಡಲ್ಲ ಅಂತಂದು ನನ್ಗೆ ಚೆನ್ನಾಗಿ ಮಾಡ್ತೀನಿ ಅಂದರೆ ನನ್ನ ಬ್ಲಡ್ಡಲ್ಲಿ ಇದೆ ಅಂತ ವಾಟ್ ಯು ಮೀನ್? ಐ ಹ್ಯಾವನ್ ವರ್ಕ್ ಹಾರ್ಡ್ ಫಾರ್ ಇಟ್. ನಮಗೆ ಗೊತ್ತು ನಾವು ಎಷ್ಟು ಅವರ್ಸ್ ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀವಿ ಆ್ಯಕ್ಟಿಂಗ್ ಮಾಡೋದು. ಬಿಗಿನಿಂಗಲ್ಲಿ ಬೈಸ್ಕೊಂಡಿದ್ದೀನಿ ಆ್ಯಕ್ಟಿಂಗ್ ಬರಲ್ಲ ಅಂತ. ನಿಮ್ಮ ಅಪ್ಪ ಅಮ್ಮ ಎಷ್ಟು ದೊಡ್ಡ ಸೆಲೆಬ್ರಿಟಿ, ನಿನಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ನಾನು ಅನ್ಸ್ಕೊಂಡಿದ್ದೀನಿ. ಮೇ ಬಿ ಅದನ್ನು ಹೇಳ್ದೇ ಇರ್ಬೋದು. ನಮ್ಮ ಸ್ಟ್ರಗಲ್ಸ್ ನೋಡಿಲ್ಲ ಅಂದ ತಕ್ಷಣ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವಳ ಬ್ಲಡ್ಡಲ್ಲೇ ಇದೆ ಅಂತ ಅಷ್ಟು ಕೇವಲವಾಗಿ ಮಾತಾಡೋದು, ಇಟ್ಸ್ ವೆರಿ ಇರಿಟೇಟಿಂಗ್. ಐ ಥಿಂಕ್ ಪ್ಲೀಸ್ ಸ್ಟಾಪ್ ಇಟ್. ಹೌದು, ಆಡಿಷನ್ಸ್ಗಳು ಕೂಡ ಅಟೆಂಡ್ ಆಗ್ತಿದ್ರ ಸಾತ್ವಿಕ್ ಅವರು ಅಂತ? ಯಾಕಂದ್ರೆ ರೆಫರೆನ್ಸ್ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ ರೆಫರೆನ್ಸ್ ಎಲ್ಲ ಅಂತ ಅಂದಾಗ. ಅಂದ್ರೆ ಹೌದು ಅವ್ರ ಮಗಳು ನೋಡೋಣ ಅಂತ ಅಂದ್ಬಿಟ್ಟು ಅಂದ್ರೆ ಗೊತ್ತಿರುತ್ತೆ ಅವ್ರಿಗೇನೆ. ಬಟ್ ಸ್ಟಿಲ್ ಸಾತ್ವಿಕ್ ಅವ್ರು ಆಡಿಷನ್ಸ್ಗೆ ಹೋಗ್ತಿದ್ರಂತೆ. ಸೊ ನೀವು ಆಡಿಷನ್ಸ್ ಎಲ್ಲ ಹೋಗ್ತಾ ಇದ್ರಿ? ಐ ಥಿಂಕ್ ಇವಾಗೂ ಆಡಿಷನ್ ಹೋಗ್ತೀನಿ ನಾನು, ಇವಾಗೂ ಆಡಿಷನ್ಸ್ ಕೊಡ್ತೀನಿ ನಾನು. ಅದೇ ಹೇಳಿದ್ನಲ್ಲ, ಮೂವಿ ಮೇಕಿಂಗ್ ತುಂಬಾ ಸ್ಮಾರ್ಟ್ ಆಗಿದೆ ಇವತ್ತು. ಇಟ್ ಇಸ್ ನಾಟ್ ಅಬೌಟ್ ನೀವು ಯಾರು ರೆಫರೆನ್ಸ್ ಒಂದು ಮಟ್ಟಕ್ಕೆ ಒಂದು ಹೆಲ್ಪ್ ಆಗ್ಬೋದಾ, ಒಂದು ಯಾರು ಮಾಡಿದ್ರು ನಾನು ಯಾರ ರೆಫರೆನ್ಸು ತಗೊಳಲ್ಲ. ಇವತ್ತು ನಮ್ಮ ಅಮ್ಮಯಿಂದ ನನಗೂ ನಮ್ಮ ಅಮ್ಮನಿಗೂ ಹೆಂಗಿದೆ ನಮ್ಮ ಮನೇಲಿ ಅಂತಂದ್ರೆ, ನಾವು ಮನೆ ಎಂಟರ್ ಆಗಿದ ತಕ್ಷಣ ವಿ ಡೋಂಟ್ ಟಾಕ್ ಅಬೌಟ್ ಮೂವೀಸ್. ನಾವು ಫ್ಯಾಮಿಲಿ ಬಗ್ಗೆ ಮಾತಾಡ್ತೀವಿ, ಅಥವಾ ನನ್ನ ಪಿಕ್ಚರ್ ಟೈಮ್ ರಿಲೀಸ್ ಆಗಿದ್ರೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಬಟ್ ರೆಫರ್ ಮಾಡು, ಯಾರೋ ಕೇಳಿದ್ರೆ ನಿಮ್ಮ ಮಗ್ಳು ಈ ಥರ ಮಾಡ್ತಾರಂದ ಅವಾಗ ಅವರು ರೆಫರ್ ಮಾಡ್ತಾರೆ ಹೊರತು ಹೋಗಿ ಯಾರ ಹತ್ರ ನಾನು ಇವತ್ತರೆಗೂ ಹಂಗೆಲ್ಲ ಕೇಳಕ್ಕೆ ಬಿಟ್ಟಿಲ್ಲ. ಅದು ಬಿಡೋದು ಇಲ್ಲ ನಾನು. ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ನೋ. ಬಟ್ ಅದು ರೆಫರ್ ಮಾಡೋದು ಯಾರು ಮಾಡೋದು ತಪ್ಪಿಲ್ಲ. ಇವಾಗ ನೀವು ನನ್ನ ಫ್ರೆಂಡ್, ಯು ಲೈಕ್ ನೀವು ಯಾರು ತುಂಬ ಚೆನ್ನಾಗಿದ್ದಾಳೆ ಎಲ್ಲೋ ಒಂದು ಕಡೆ ನೀವು ಹೇಳ್ತೀರಾ, ಬಿಕಾಸ್ ನಿಮಗೆ ನಾನು ಇಷ್ಟ ಇರ್ಬೋದು, ಅದಕ್ಕೆ ರೆಫರ್ ಮಾಡ್ತೀರಾ. ಬಟ್ ಅದರಿಂದ ಮೇಲ್ ತಗೊಂಡು ಹೋಗೋದು ಇಟ್ ಈಸ್ ಆನ್ ಮೀ ಅಂತ ನನ್ಗೆ ಅನ್ಸಿದ್ದು. ಸೊ ಅದು ಪ್ಯಾರೆಂಟ್ಸೇ ಆಗಲಿ ಯಾರೇ ಆಗಲಿ, ರೆಫರಲ್ ಏನೇ ಆಗಿದ್ರು ಒಂದು ಪಾಯಿಂಟ್ವರೆಗೂ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಟ್ಯಾಲೆಂಟೇನೆ. ಆ್ಯಂಡ್ ಆ್ಯಸ್ ಐ ವಾಸ್ ಸೇಯಿಂಗ್, ಸಿನಿಮಾ ಮೇಕಿಂಗ್ ಇವತ್ತು ತುಂಬ ಸ್ಮಾರ್ಟ್ ಆಗಿದೆ. ಇವತ್ತು ಕಾಂಟೆಂಟ್ ಹೀರೋಯಿನ್ ದ್ಯಾನ್ ಅಲ್ವಾ? ಅವಾಗಿನ ಇದಕ್ಕೂ ಜನ್ರೇಷನ್ಗೂ ನಮ್ಮ ಜನ್ರೇಷನ್ಗೂ ತುಂಬ ಡಿಫ್ರೆನ್ಸ್ ಇದೆ ಇವತ್ತು ಮೂವಿ ಮೇಕಿಂಗಲ್ಲಿ. ಆ್ಯಂಡ್ ಇವತ್ತು ಯಾಕೆ ಆಡಿಷನ್ ಕೊಡೋದು ನೆಸೆಸಿಟಿ ಅಂದರೆ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತೀವ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಷ್ಟೇ ಚೆನ್ನಾಗಿ ಕಾಣಿಸ್ಲಿ, ಏನೇ ಇರಲಿ, ವಾಟ್ ಎವರ್ ಬ್ಯಾಕ್ ಗ್ರೌಂಡ್ ವಿ ಕಮ್ ಫ್ರಮ್ ಡಸಂಟ್ ಮ್ಯಾಟರ್. ಅದಕ್ಕೆ ಆಡಿಷನ್ ಕೊಡ್ತಾನೂ ಇರ್ತೀನಿ. ಐ ಥಿಂಕ್ ಆ ಪ್ರಾಸೆಸ್ ನಿಲ್ಲಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಆಸ್ ಅನ್ ಆಕ್ಟ್ರೆಸ್ ಏನೆಲ್ಲ ಚಾಲೆಂಜಸ್ ಇತ್ತು? ಸಾತ್ವಿಕಂಗೂ ಕೂಡ ಚಾಲೆಂಜಸ್ ಇತ್ತಾ? ನಂಗೆ ಚಾಲೆಂಜಸ್ ಇತ್ತಾ ಅಂತನಾ? ಇಟ್ ಇಸ್ ಎವ್ರಿ ಡೇ ಇಸ್ ಅ ಚಾಲೆಂಜ್. ಇವತ್ತಿಗೂ ಕೂಡ ಇಟ್ಸ್ ಅ ಚಾಲೆಂಜ್. ಯಾಕಂದರೆ ಬೀಯಿಂಗ್ ಅನ್ ಆ್ಯಕ್ಟರ್ ನಾವು ನಾರ್ಮಲ್ ಹುಡುಗಿರ ಥರ ಅಥವಾ ಹುಡುಗರ ಥರ ಬದುಕೋಕ್ಕಾಗಲ್ಲ. ನಾವು ತುಂಬ ಸ್ಯಾಕ್ರಿಫೈಸಸ್ ಮಾಡಬೇಕಾಗತ್ತೆ. ಲೈಕ್ ವಿ ಕಾಂಟ್ ಈಟ್ ವಾಟ್ ನಾರ್ಮಲ್ ಪೀಪಲ್ ಈಟ್. ನಾನು ಹೇಳ್ದದು ತುಂಬ ಕೇರ್ಫುಲ್ಲಾಗಿ ಸ್ಕಿನ್ನ ನೋಡ್ಕೋಬೇಕಾಗತ್ತೆ, ನಮ್ಮ ಹೆಲ್ತನ್ನ ನೋಡ್ಕೋಬೇಕಾಗತ್ತೆ. ಶೂಟಿಂಗ್ ಇರುತ್ತೆ ಎಷ್ಟೋ ಕಡೆ. ಐ ಮೀನ್ ಪ್ರಾಕ್ಟೀಸ್ ಮಾಡಬೇಕಾದ್ರೂ, ಡ್ಯಾನ್ಸ್ ಪ್ರಾಕ್ಟೀಸಸ್ ಮಾಡಬೇಕಾದ್ರೆ ಎಲ್ಲ ಕಡೆ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಪ್ರತಿದಿನವೂ ಚಾಲೆಂಜೇ ನಮಗೆ. ವಾಟ್ ಟು ವೇರ್, ಹೌ ಟು ಲುಕ್, ವೇರ್ ಟು ಗೋ, ಯಾರ ಜೊತೆ ಕಾಣಿಸ್ಕೋತಾ ಇದ್ದೀವಿ, ಎವ್ರಿಥಿಂಗ್ ಇಸ್ ಅ ಚಾಲೆಂಜ್. ಆ್ಯಂಡ್ ಬಿಗಿನಿಂಗಲ್ಲಂತೂ ಇದ್ದಿದ್ದು, ಯಾಕಂದರೆ ನಮ್ಮ ಟ್ಯಾಲೆಂಟ್ ಇವತ್ತು ಸಾತ್ವಿಕ ಇಸ್ ಅ ಗುಡ್ ಪರ್ಫಾರ್ಮರ್ ಅಂತ ಹೇಳ್ತಾರೆ. ಬ್ಲೆಸ್ಡ್ ಟು ಹಿಯರ್ ದ್ಯಾಟ್. ಬಟ್ ಅದಕ್ಕೆ ನಾನು ಪಟ್ಟಿರೋಷ್ಟು ಕಷ್ಟ, ಐ ಮೀನ್ ಐ ಡೋಂಟ್ ನೋ, ಎಲ್ಲರೂ ಬ್ಲಡ್ಡಲ್ಲಿ ಬಂದಿದೆ ಅಂದಾಗ ನಂಗೆ ತುಂಬ ಕೋಪ ಬರೋದು. ಬಿಕಾಸ್ ಐ ಹ್ಯಾವ್ ವರ್ಕ್ ವೆರಿ ಹಾರ್ಡ್ ಫಾರ್ ಇಟ್. ನನಗೆ ಆ್ಯಕ್ಟಿಂಗ್ ಕೂಡ ಬರ್ತಾ ಇರಲಿಲ್ಲ. ನಮ್ಮ ಅಮ್ಮನ ಹತ್ರ ಕಲಿಬೇಕಂದ್ರೆ ಅವ್ರ ಹತ್ರ ಕೂತ್ಕೊಂಡು ಸೀರಿಯಸ್ನೆಸ್ಸೇ ಬರ್ತಾ ಇರಲಿಲ್ಲ ನನಗೆ. ಲಿಟಲಿ ಹೇಳ್ಕೊಡೋಕೆ ಕೂತ್ಕೊಳ್ಳೋರು. ಇವತ್ತು ತುಂಬ ಜನರು ಅವ್ರ ಹತ್ರ ಕಲ್ತಿದ್ದಾರೆ, ಆದರೆ ನನಗೆ ಕಲಿಯೋಕೆ ಆಗಲ್ಲ ಅವ್ರ ಹತ್ರ. ಬಿಕಾಸ್ ಅವ್ರ ಅಮ್ಮ ಥರನೇ ನೋಡ್ತೀನಿ ನಾನು. ಅವ್ರು ಚಿಕ್ಕ ವಯಸ್ಸಿಂದ ಅವ್ರು ಏನೋ ದೊಡ್ಡ ಸ್ಟಾರ್ ಹತ್ರ ಇರಲಿಲ್ಲ ಮನೇಲಿ.
ನಾರ್ಮಲ್ ಆಗೇ ಇರ್ತಾ ಇದ್ದಿದ್ದು. ನಾನು ಆ್ಯಕ್ಟಿಂಗ್ ಕಲಿಬೇಕು ಅಂತ ಅವ್ರ ಹತ್ರ ಕೂತ್ಕೊಂಡಾಗ ನಂಗೆ ನಗು ಬಂದ್ಬಿಡೋದು, ಅವ್ರು ಆ್ಯಕ್ಟಿಂಗ್ ಕಲಿಸ್ಬೇಕಾದ್ರೆ. ಅಂದರೆ ನನಗೆ ಆಗಲ್ಲ ಇದು ಅಂದ್ಬಿಟ್ಟು. ಮತ್ತು ಒಂದಿನ ಬೈಸ್ಕೊಂಡಾಗ ಸೆಟ್ಟಲ್ಲೆಲ್ಲ ಬೈಸ್ಕೊಂಡಿದ್ದೀನಿ, ಮನೆಗೆ ಹೋಗಿ ರಿಪ್ಲೇಸ್ ಮಾಡಿದ್ದಾರೆ ನನ್ನ ಆ ಥರ ಎಲ್ಲ ಆದಾಗ, ಇಲ್ಲ ಇದು ಹಠ ಸ್ವಲ್ಪ ಜಾಸ್ತಿ ನನಗೆ. ಹೌದಾ ಇದು ಬರಲ್ವ, ಯಾಕೆ ಬರಲ್ಲ ಅಂತ. ಆಮೇಲೆ ಅಮ್ಮನ ಹತ್ರ ಮಾತಾಡಿದಾಗ ಅವ್ರು ನಂಗೆ ಕೆಲವೊಂದು ಟಿಪ್ಸ್ ಕೊಟ್ಟರು. ಲೈಕ್ ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ಡೈಲಾಗ್ನ. ಎಷ್ಟು ಸ್ಲೀಪ್ಲೆಸ್ ನೈಟ್ಸ್ ಇದೆ ನಂದು, ನಾನು ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿದ್ದು. ಬಿಕಾಸ್ ನಾನು ಎಲ್ಲೂ ಹೋಗಿ ಕಲ್ತಿಲ್ಲ ಆ್ಯಕ್ಟಿಂಗ್, ಯಾವ ಇನ್ಸ್ಟಿಟ್ಯೂಷನಲ್ಲೂ ಕಲ್ತಿಲ್ಲ. ನಾನು ಎಷ್ಟೋ ಸ್ಲೀಪ್ಲೆಸ್ ನೈಟ್ಸ್. ಬೆಳಗ್ಗೆ 6 ಗಂಟೆಗೆ ಶೂಟಿಂಗ್, ನಾನು ಇಡೀ ರಾತ್ರಿ ಪ್ರಾಕ್ಟೀಸ್ ಮಾಡಿ ಒಂದು ಡೈಲಾಗ್ನ 6 ಗಂಟೆಗೆ ಗಾಡಿಯಲ್ಲಿ ಹೋಗ್ತಾಯಿದ್ದೆ, ಶೂಟಿಂಗ್ ಪಿಕಪ್ ಹೋಗ್ತಾಯಿದ್ದೆ. ಸೊ ಈ ಥರ ಕಲ್ತಿರೋದು ನಾನು ಆ್ಯಕ್ಟಿಂಗ್ನ, ಡೈಲಾಗ್ ಡೆಲಿವರಿನ. ಆ್ಯಂಡ್ ನಾನು ಓದಿರೋ ಸ್ಕೂಲ್ ಬಂದು ಲಿಟ್ಲಿ ಬರೀ ಇಂಗ್ಲೀಷ್ ಮಾತಾಡೋ ಸ್ಕೂಲದು. ಆ್ಯಂಡ್ ಆ ಥರ ಆ ಮೀಡಿಯಮಲ್ಲಿ ಅಷ್ಟು ಸ್ಪಷ್ಟವಾಗಿ ಕನ್ನಡ. ಆಮೇಲೆ ಮಾತಾಡೋದು ಬೇರೆ, ಡೈಲಾಗ್ ಡೆಲಿವರಿ ಮಾಡೋದು ಬೇರೆ. ಅದು ಮಾಡ್ಯುಲೇಷನ್ ಪ್ರತಿ ಎಷ್ಟು ಸಿನಿಮಾಗಳು ನೋಡಿ, ಓ ಮೈ ಗಾಡ್, ಐ ವಾಸ್ ಸೋ ಓವರ್ ಸ್ಟಿಮ್ಯುಲೇಟೆಡ್ ಅನ್ಸುತ್ತೆ ಒಂದು ಪಾಯಿಂಟಲ್ಲಿ. ಬಿಕಾಸ್ ಅಷ್ಟು ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಿದ್ದೆ ನಾನು ಅಟ್ ದ್ಯಾಟ್ ಏಜ್. ಸೊ ನನಗೆ ಹೆಂಗಾಗೋಗಿತ್ತು ಅಂದರೆ ಎವ್ರಿ ಡೇ ವಾಸ್ ಅ ಚಾಲೆಂಜ್. ನನಗೊಂದಿನ ಕ್ಲಾಪ್ಸ್ ಮಾಡಿದ್ರು, ನಾನು ಆ್ಯಕ್ಟ್ ಮಾಡಿದಾಗ ಅವತ್ತು ನನಗೆ ಅನ್ಸು ದಟ್ ಓಕೆ ಐ ಹ್ಯಾವ್ ಲರ್ನ್ಡ್ ಸಮಥಿಂಗ್ ಇವಾಗ ಅಂತ. ಸೊ ಸ್ಟ್ರಗಲ್ ಅನ್ನೋದು, ಚಾಲೆಂಜ್ ಅನ್ನೋದು ಎವ್ರಿ ಡೇ. ಬಿಗಿನಿಂಗಲ್ಲಂತೂ ಹೆವಿ ತುಂಬ ಜಾಸ್ತಿ ಇತ್ತು. ಇವಾಗ ಅದನ್ನು ಮೇಂಟೈನ್ ಮಾಡೋಕ್ಕೆ ಜಾಸ್ತಿ ಇದೆ. ಸೊ ಚಾಲೆಂಜ್ ಅನ್ನೋದು ಲೈಫಲ್ಲಿ ಮುಗಿಯಲ್ಲ ನನ್ನ ಪ್ರಕಾರ. ಸ್ಟಾರ್ ಆದರೂ ಮುಗಿಯಲ್ಲ, ಸ್ಟ್ರಗ್ಲರ್ಸ್ಗೂ ಮುಗಿಯಲ್ಲ, ಯಾರಿಗೂ ಮುಗಿಯಲ್ಲ. ಇನ್ನು ಮೋಡ ಕವಿದ ವಾತಾವರಣ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ನಿಮ್ಮ ಕಾಲು ನೋವಾಗುತ್ತೆ, ಹಿಂಗೆ ಹ್ಯಾಂಡ್ಲು. ನಾನು ಅಮ್ಮ ಪೋಸ್ಟ್ ಹಾಕಿದ್ರು, ಅದು ನಾನು ನೋಡಿದೆ. ನನ್ನ ಮಗಳಿಗೆ ಕಾಲು ಪೆಟ್ಟಾಗಿದೆ, ಬೇಡ್ಕೊಳ್ಳಿ ಎಲ್ಲ. ಅವ್ರು ಸ್ವಲ್ಪ ಎಮೋಷ್ನಲ್ ಆಯ್ತಾ ಎಲ್ಲದ್ರ ಬಗ್ಗೆ. ಅವ್ರಿಗೆ ಗೊತ್ತಿಲ್ಲ ಇವಾಗಿನ ಹೆಂಗೆ ವರ್ಕ್ ಆಗ್ತಿದೆ ಅಂತ ಗೊತ್ತಿಲ್ಲ. ಶಿ ಈಸ್ ಜಸ್ಟ್ ಲೈಕ್, ಶಿ ಈಸ್ ವೆರಿ ಇನ್ನಸೆಂಟ್ ಇನ್ ಹರ್ ವೇ. ಅವ್ರಿಗೆ ಏನಂದರೆ ಜನ ಎಲ್ಲ ಒಳ್ಳೇದೇ ಬಯಸ್ತಾ, ಅಂದರೆ ಲೈಕ್ ದ್ಯಾಟ್ ಶಿ ಈಸ್. ಅಂದರೆ ಅವರು ಬಟ್ ವೆರಿ ಎಮೋಷ್ನಲ್. ನನಗೆ ತುಂಬ ಆಪೋಸಿಟ್ ಅವರು. ಸೊ ಹೇಳ್ಕೊಂಬಿಡ್ತಾರೆ. ನಾನು ಏನೇ ಆದರೂ ನನಗೆ ಅದಷ್ಟು ಐ ಮೀನ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ ಅಟ್ಲೀಸ್ಟ್. ನನ್ನ ಪೀಪಲ್ ಹತ್ರ ಮಾತಾಡ್ಬೋದು ನಾನೇನಾದರೆ. ಬಟ್ ಶೀಸ್ ಲೈಕ್ ದ್ಯಾಟ್. ಅದಕ್ಕೆ ಅವ್ರು ಏನೋ ಪೋಸ್ಟ್ ಮಾಡಿರ್ತಾರೆ. ಬಟ್ ಅದು ಶೂಟಿಂಗ್ ಟೈಮಲ್ಲಿ ಬಿದ್ದೆ ಆ್ಯಂಡ್ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಮತ್ತು ಅದೇ ಥರ ಪ್ರಿಕಾಷನ್ಸ್ ಎಲ್ಲ ತೊಗೊಂಡ್ವಿ. ಆಗುತ್ತೆ, ಏನು ಗೊತ್ತಾ ಮ್ಯಾಮ್, ಇದೆಲ್ಲ ಆಗಬೇಕು, ಅದು ಆಗುತ್ತೆ. ಬಿಕಾಸ್ ಅಷ್ಟು ರಿಸ್ಕಿ ಥಿಂಗ್ಸ್ ಎಲ್ಲ ತೊಗೋಬೇಕಾದ್ರೆ ನಾವು 1 ಇಯರ್ ಪ್ರಾಕ್ಟೀಸ್ ಮಾಡಿದ್ದೀವಿ, ಚಾನ್ಸೇ ಇಲ್ಲ. ಬಟ್ ದೆನ್ ಆಗಿರುತ್ತೆ. ಐ ಮೀನ್ ದೇ ಆರ್ ಮೆನಿ ಥಿಂಗ್ಸ್. ತುಂಬ ಸ್ಟ್ರೇನ್ ಬೇರೆ ಆಗಿತ್ತು ನನಗೆ. ಮತ್ತೆ ಆ ಶಾರ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಐ ಕುಡ್ ಹ್ಯಾವ್ ಟೇಕನ್ ಅ ಬ್ರೇಕ್. ನಾನು ಬ್ರೇಕ್ ತೊಗೋಬೋದಾಗಿತ್ತು. ಆ್ಯಂಡ್ ಅದು ಮಾಡಿದ್ರು ಇಟ್ ವಾಸ್ ತುಂಬ ಹೊತ್ತು ಏರಲ್ಲಿದ್ದೆ ನಾನು. ಕೈ ಸ್ಲಿಪ್ ಆಗಿ ಬಿದ್ದಿರೋದು. ನಾನು ಕೂಗ್ತಾ ಇದ್ದೆ, ಅಲ್ಲಿ ಬಿಕಾಸ್ ಅಷ್ಟು ಸೌಂಡ್ ಇದೆ, ಫ್ಯಾನ್ ನಡೀತಿದೆ, ಎಲ್ಲ ಇದು ಮಾಡ್ತಿದೆ, ಕೇಳ್ತಿರ್ಲಿಲ್ಲ. ಮೆನಿ ಥಿಂಗ್ಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ಆಗಬೇಕಿದೆಲ್ಲ ಆಗುತ್ತೆ. ಆ್ಯಸ್ ಅನ್ ಆ್ಯಕ್ಟರ್ ಇದೆಲ್ಲ ಚಾಲೆಂಜಸ್ ನಾವು ಫೇಸ್ ಮಾಡಿದ್ರೇ ಎಲ್ಲೋ ಒಂದು ಕಡೆ ಇಟ್ ಈಸ್ ವರ್ತ್ ಇಟ್. ಐ ಆಮ್ ಹಿಯರ್ ಟು. ನಾನಿಲ್ಲಿ ಯಾವುದು ಕಂಪ್ಲೇಂಟ್ ಮಾಡೋಕ್ಕಿಲ್ಲ. ನಾನು ಏನೇ ಮಾಡೋದು ಇಲ್ಲಿ, ನನಗೆ ಫ್ಲಾಪ್ ಆಗಲಿ ಹಿಟ್ಟಾಗಲಿ, ನನಗೆ ಏಟಾಗಲಿ ಇಲ್ಲ ಹೆಸರಾಗಲಿ, ಐ ಆಮ್ ಹಿಯರ್ ಟು ಎಂಜಾಯ್ ಆ್ಯಂಡ್ ಐ ವಿಲ್ ಎಂಜಾಯ್ ಎವ್ರಿ ಬಿಟ್. ಆ ಥರ. ಓಕೆ. ರೇಖಾ ದಾಸ್ ಅವ್ರ ಇಂಟರ್ವ್ಯೂವಲ್ಲಿ ನೋಡಿದಾಗ ಅವರೊಂದಷ್ಟು ವಿಚಾರಗಳನ್ನು ಹೇಳ್ತಾಯಿದ್ರು. ನಾನು ಇಂಡಸ್ಟ್ರಿಗೆ ಬಂದಂತಹ ಸಂದರ್ಭದಲ್ಲಿ ಬಹಳಷ್ಟು ಕೆಟ್ಟ ಎಕ್ಸ್ಪೀರಿಯನ್ಸ್ಗಳಾಯಿತು ನನಗೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ನಿಮ್ಮ ಹತ್ರ ಅದನ್ನು ಯಾವತ್ತಾದ್ರೂ ಶೇರ್ ಮಾಡ್ಕೊಂಡಿದ್ದೀರಾ? ನಿಮಗೆ ಆ ಥರದ ಎಕ್ಸ್ಪೀರಿಯನ್ಸ್ಗಳು ಯಾವತ್ತಾದ್ರೂ ಆಗಿದ್ದಾನೆ ಇಂಡಸ್ಟ್ರಿಲಿ ಅಂತ? ಅಮ್ಮದು ಸ್ಟ್ರಗಲ್ ಬಟ್ ಅವ್ರನ್ನ ಏನು ಗೊತ್ತಾ, ನಮ್ಮ ಮನೇಲಿ ಸಿನಿಮಾ ಡಿಸ್ಕಸ್ ಆಗೋದೇ ಇಲ್ಲ. ವಿ ಡೋಂಟ್ ಡಿಸ್ಕಸ್ ಮೂವೀಸ್. ನಾವು ನಂದು ಊಟ ಆಯಿತಾ, ಅವ್ರ ಕನ್ಸರ್ನ್ ಅಷ್ಟೇ. ನಾನು ಊಟ ಮಾಡೋದನ್ನ, ನಾನು ಇದನ್ನ ಹೆಂಗಿದ್ದೀನಿ, ಹೆಲ್ತ್ ಹೇಗಿದೆ, ಇಷ್ಟೇ ಅವ್ರ ಕನ್ಸರ್ನ್. ಹೊರತು ನಾವಿಬ್ಬರು ಐ ಡೋಂಟ್ ನೋ, ಮೇ ಬಿ ಅದು ತುಂಬ ಬೇಗ ನಾನು ದೊಡ್ಡೋಳಾಗ್ಬಿಟ್ಟೆ. ಚಿಕ್ಕವಳಿರ್ಬೇಕಾದ್ರೆ ತುಂಬ ದೊಡ್ಡೋಳಾಗ್ಬಿಟ್ಟೆ ನಾನು. ಅಂದರೆ ಐ ಗಾಟ್ ರೆಸ್ಪಾನ್ಸಿಬಿಲಿಟೀಸ್ ಆನ್ ಮೈ ಶೋಲ್ಡರ್ಸ್ ವೆರಿ ಕ್ವಿಕ್. ಸೊ ಅದರಿಂದ ನಮ್ಗೆ ಯಾವತ್ತೂ ಆ ಬಾಂಡ್ ಕುತ್ಕೊಂಡು ಮಾತಾಡೋ ಥರ ಆಗಿಲ್ಲ. ಸೊ ಅವ್ರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಆ್ಯಂಡ್ ಐ ನೋ ಚಾಲೆಂಜಸ್ ಎಲ್ಲ. ಬಟ್ ನನಗೆ ಎಂಟ್ರಿ ಆದಾಗ ಆ ಥರ ಇರಲಿಲ್ಲ. ಅಂದರೆ ಫಾರ್ ಮೀ ಆ ಥರ ತುಂಬ ಕಷ್ಟಪಟ್ಕೊಂಡೇನೂ ಆಗಿಲ್ಲ. ಇಟ್ ವಾಸ್, ನಾನು ಹೇಳಿದ್ನೆಲ್ಲ ನನಗೆ ಗೊತ್ತೇ ಆಗದೇನೆ ಆಗೋಯ್ತು ಎಲ್ಲ. ಬಟ್ ದೆನ್ ಅಮ್ಮಂದು ಹೌದು, ಅವರು ಶಿ ಹ್ಯಾಸ್ ಸ್ಟ್ರಗಲ್. ಯಾಕೆ ಅಂದರೆ ಇವತ್ತಿನ ಥರ ಇರಲಿಲ್ಲ ಇಂಡಸ್ಟ್ರಿ ಬ್ಯಾಕ್ ದೆನ್ ಅಲ್ವಾ. ಇವತ್ತು ನಾವು ಎಷ್ಟು ಕ್ಯಾರವನ್ಗಳಿದೆ, ರೂಮ್ಗಳು ಮಾಡ್ಕೊಂಡು, ಅಲ್ಲಿ ಅವಾಗ ಹೆಂಗೆ ಇರಲಿಲ್ಲ ಸಿಚುವೇಶನ್ಸ್ ಅನಿಸುತ್ತೆ, ಚೇಂಜ್. ಬಟ್ ತುಂಬ ಕೇಳಿದ್ದೀನಿ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಬೇಕಾದ್ರೆ. ಬಟ್ ಡೈರೆಕ್ಟಾಗಿ ನನ್ನ ಹತ್ರ ಕೂತ್ಕೊಂಡು ಯಾವತ್ತೂ ಅವ್ರು ಆ್ಯಕ್ಚುಲಿ ನನ್ನ ಹತ್ರ ಬರೀ ಪಾಸಿಟಿವೇ ಹೇಳಿದ್ದಾರೆ ಇಂಡಸ್ಟ್ರಿ ಬಗ್ಗೆ. ಆ್ಯಂಡ್ ಶಿ ವಾಂಟೆಡ್ ಮೀ ಟು ಬಿ ಇನ್ ದಿಸ್ ಇಂಡಸ್ಟ್ರಿ, ಗ್ರೋ ಇನ್ ದಿಸ್ ಇಂಡಸ್ಟ್ರಿ. ಸೊ ಆದಷ್ಟು ತುಂಬ ಒಳ್ಳೇದು ಕೇಳಿದ್ದೀನಿ ಅವ್ರ ಹತ್ರ ನಾನು. ಓಕೆ.
ಬಟ್ ಇದ್ರ ಮಧ್ಯೆ ಅಪ್ಪ ಅಮ್ಮನ ವಿಚಾರ ಬರುತ್ತೆ. ಸೊ ಇಂಡಸ್ಟ್ರಿನಲ್ಲಿ ಯಾವ ರೀತಿ ನೋಡ್ತಾರೆ ಅಂದರೆ ಅಪ್ಪ ಅಮ್ಮ ಒಂದು ಡಿವೋರ್ಸ್ ಆಗಿದ್ದಾರೆ ಅಂತ ಅಂದಾಗ ನಿಮಗೆ ಏನಾದರೂ ಆ ಥರದ್ದು ಏನಾದರೂ ಅಯ್ಯೋ ಅನ್ನೋ ಥರ ಅಥವಾ ಬೇಜಾರಾಗಿದ್ದು ಆ ಸಿಚುಯೇಷನ್ಸು ಹೆಂಗೆ ಅಂತ? ಆಸ್ ಅ ಚೈಲ್ಡ್ ನನ್ನನ್ನು ಕೇಳಿದ್ರೆ ಆಫ್ಕೋರ್ಸ್ ಐ ವಾಸ್ ಅ ಡಿಸ್ಟರ್ಬ್ ಚೈಲ್ಡ್. ಐ ಡಿಂಟ್ ಅಕ್ಸೆಪ್ಟ್ ಇಟ್. ನಂಗೆ ಅಕ್ಸೆಪ್ಟೇ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಟುಡೇ ಇಟ್ಸ್ ಅ ಡಿಫ್ರೆನ್ಸ್. ಲೈಕ್ ತಲೆನೇ ಕೆಡ್ಸ್ಕೊಳ್ಳೋಣ ನಾನು ಆಗಿದೆ ಗೋ ಗೆಟ್ ಲಾಸ್ ಅನ್ನೋದು ಡಸಂಟ್ ಮ್ಯಾಟರ್. ಇವಾಗ ವಿ ಆರ್ ಆಲ್ ಇವಾಗಿನ ನಾವು ಇರೋ ಇದರಲ್ಲಿ ಇವತ್ತು ಡಿವೋರ್ಸ್ ಆಗಿದೆ ನಮ್ಮ ಅಪ್ಪ ಅಮ್ಮನಿಗೆ. ಮೇ ಬಿ ನಾನು ತಗೊಳ್ಳೋ ರೀತಿ ಬೇರೆ ಇರ್ತಾಯಿತ್ತು. ಬಿಕಾಸ್ ಆ ಜನ್ರೇಷನ್ ಅಗೇನ್ ಇಸ್ ಡಿಫ್ರೆಂಟ್. ಇವತ್ತು ನಾವು ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡೋ ರೀತಿ ಡಿಫ್ರೆಂಟ್. ಬಟ್ ಬ್ಯಾಕ್ ದೆನ್ ವೆನ್ ವಿ ವೆರ್ ಕಿಡ್ಸ್ ಅಂದರೆ ನಾನು ಚಿಕ್ಕವಳಾಗಿ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ತುಂಬ ಡಿಸ್ಟರ್ಬ್ಡ್ ಚೈಲ್ಡ್ಹುಡ್ ನಂದು ಆ ವಿಷಯದಲ್ಲಿ. ಸೊ ಅರ್ಥ ಆಗ್ತಿರ್ಲಿಲ್ಲ ನಂಗೆ ಏನಾಗ್ತಿದೆ ಅಂತ. ಐ ಮೀನ್ ವೆನ್ ಐ ವಾಸ್ ಅ ಕಿಡ್ ಏನು ನಡೀತಿದೆ, ಯಾಕೆ ನಾನು ಇಲ್ಲಿದ್ದೀನಿ, ಅಲ್ಲಿ ಹೋಗ್ತಾ ಇದ್ದೀನಿ, ಸಮಥಿಂಗ್ ವೆರಿ ಡಿಸ್ಟರ್ಬಿಂಗ್ ಮ್ಯಾನ್. ಮೀನ್ ಇಟ್ ವಾಸ್ ನನ್ಗೆ ಅದನ್ನು ಡೈಜೆಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇರಲಿಲ್ಲ ಆ ಫ್ಯಾಕ್ಟ್ನ ದಟ್ ದೇ ಆರ್ ನಾಟ್ ಟುಗೆದರ್ ಅನ್ನೋದು. ಬಟ್ ಆಮೇಲೆ ಟೈಮ್ ಕಲಿಸ್ಬಿಡುತ್ತೆ ಅಕ್ಸೆಪ್ಟ್ ಮಾಡೋದು. ಮೀನ್ ಐ ಹ್ಯಾಡ್ ಟು ಕ್ರೈ. ನೀನು ಹತ್ರೂ ಏನು ಮಾಡಿದ್ರು ಈ ಕಡೆ ಅವ್ರ ಜೊತೆನೇ ಇರಬೇಕು ಅಂತ ಇಷ್ಟ, ಈ ಕಡೆ ಇವ್ರ ಜೊತೆನೇ ಇರಬೇಕಂತ ಇಷ್ಟ. ಐ ವಾಸ್ ಲೈಕ್ ಫುಲ್ ಆಗೋ ಥರ ಆಗ್ತಾಯಿತ್ತು ಎರಡು ಕಡೆ. ಬಟ್ ದೆನ್ ಮ್ಯಾನೇಜ್ ಏನು ಮಾಡೋಕ್ಕಾಗಲ್ಲ ಇವಾಗ. ಆ್ಯಂಡ್ ಒನ್ ಥಿಂಗ್ ಐ ವುಡ್ ಲೈಕ್, ಐ ಮೀನ್ ನನಗೆ ಹೇಳೋಕ್ಕೆ ಏನಂದರೆ, ಇಫ್ ಯು ಕಾಂಟ್ ಬಿ ಟುಗೆದರ್ ಡೋಂಟ್ ಹ್ಯಾವ್ ಕಿಡ್ಸ್. ಜೊತೆಗಿರೋಕ್ಕಾಗಲ್ಲ ನಾನು ದಯವಿಟ್ಟು ಮಕ್ಕಳು ಮಾಡ್ಕೊಬಿಡಿ. ನಾನು ಎಷ್ಟು ಸರಿ ನಾವು ಅಮ್ಮಂಗೆ ಮೀನ್ ಶಿ ಇಟ್ಸ್ ನಾಟ್ ಹರ್ ಥಿಂಗ್. ಬಟ್ ನಾನಂತೂ ಹೇಳೋದು ಇವತ್ತು ನೋ ವೇ ದಟ್ ಇಫ್ ಯು ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ ವಿಲ್ ಎಫೆಕ್ಟ್ ಕಿಡ್ಸ್. ನೀವು ಸಪ್ರೇಟ್ ಆಗ್ತೀರಾ. ಐ ನೋ ಯೋರ್ ಸ್ಟ್ರಗಲ್ಸ್ ಆರ್ ಡಿಫ್ರೆಂಟ್. ನಿಮ್ದೇನೋ ಕಷ್ಟಗಳಿರುತ್ತೆ, ನೀವು ಸಪ್ರೇಟ್ ಆಗ್ತೀರಾ, ನೀವು ಇಂಡಿವಿಜುವಲಾಗಿ ನೋವು ಪಡ್ತಾ ಇರ್ತೀರ, ಅವ್ರು ಇಂಡಿವಿಜುವಲಾಗಿ ನೋವು ಪಡ್ತಾ ಇರ್ತಾರೆ. ನೀವು ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ತೀರಾ, ಅವ್ರು ನಿಮ್ಮ ಮೇಲೆ ಬಟ್ ಇನ್ ಬಿಟ್ವೀನ್ ಕಿಡ್ಸ್ಗಾಗೋ ಟ್ರಾಮಾ ಇದೆ ಗೊತ್ತಾ. ಆ್ಯಂಡ್ ಅಟ್ಲೀಸ್ಟ್ ಇಫ್ ಯು ಆರ್ ಲೈಕ್ ನಾವು ಇವಾಗ ಆದರೆ ಓಕೆ, ನಮ್ಗೆ ಸ್ವಲ್ಪ ಮೆಂಟಲ್ ಸ್ಟೆಬಿಲಿಟಿ ಇದೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಚಿಕ್ಕ ವಯಸ್ಸಲ್ಲಿ ಏನಿರುತ್ತೆ, ಹೌ ಕ್ಯಾನ್ ಯು ಎಕ್ಸೆಪ್ಟ್ ದಟ್ ಯುವರ್ ಪ್ಯಾರೆಂಟ್? ಅವರಿಬ್ಬರೇ ನಿಮ್ಮ ಲವ್ ಆಫ್ ದ ಲೈಫ್, ಅವರೇ ನಿಮಗೆ ದೇವರು ಎಲ್ಲ ಆಗಿರ್ತಾರೆ. ಅಪ್ಪ ನನಗೆ ಹಂಗಿತ್ತಪ್ಪ. ಐ ಡೋಂಟ್ ನೋ ಅಬೌಟ್ ಅದರ್ ಕಿಡ್ಸ್, ಬಟ್ ನನಗಂತೂ ಐ ವಾಸ್ ಲುಕಿಂಗ್ ಅಟ್ ಲೈಕ್ ಅಂದರೆ ದೇವ್ರನ್ನ ಹೆಂಗೆ ನೋಡ್ತೀವಿ ಆ ಥರ ನೋಡ್ತಾ ಇದ್ದೆ ನಾನು. ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಅಡ್ಜಸ್ಟ್ ವಿತ್ ದಟ್. ಇದು ದೇವರ್ ದ ಲವ್ ಆಫ್ ಮೈ ಲೈಫ್. ನನಗೇನು ಗೊತ್ತಿಲ್ಲ. ನನ್ನ ಫಸ್ಟ್ ಹಾರ್ಟ್ ಬ್ರೇಕೇ ನನ್ನ ಪ್ಯಾರೆಂಟ್ಸು. ಸೊ ಇವಾಗ ಏನು ಹಾರ್ಟ್ ಬ್ರೇಕ್ ಆದರೂ ಏನು ಅನ್ನೋ ಥರ ಬಂದುಬಿಟ್ಟಿದೆ ನನಗೆ. ಇವಾಗೇನು ನೋವು ಆಗಲ್ಲ ನನಗೆ. ಬಿಕಾಸ್ ಅಷ್ಟು ಆ ಹಾರ್ಟ್ ಬ್ರೇಕ್, ಫಸ್ಟ್ ಹಾರ್ಟ್ ಬ್ರೇಕ್ ಯಾವಾಗಲೂ ಹುಡುಗನಿಂದ ಆಗುತ್ತೆ ಅಂತಾರೆ. ಬಟ್ ನೋ, ಇಟ್ ವಾಸ್ ನಾಟ್ ಫಾರ್ ಮೀ. ಇಟ್ ವಾಸ್ ನಾಟ್ ದ ಸೇಮ್ ಫಾರ್ ಮೀ. ನನಗೆ ಹಾರ್ಟ್ ಬ್ರೇಕ್ ಆಗಿದ್ದು ನಮ್ಮ ಅಪ್ಪ ಅಮ್ಮನಿಂದ. ದಿಸ್ ಇಸ್ ಅ ಫ್ಯಾಕ್ಟ್ ಆ್ಯಂಡ್ ಐ ಡೋಂಟ್ ರಿಗ್ರೆಟ್ ಇಟ್. ಅದ್ರ ಬಗ್ಗೆ ಹೇಳಕ್ಕೆ ನಂಗೆ ರಿಗ್ರೆಟ್ ಇಲ್ಲ. ಆ್ಯಂಡ್ ಐ ಟೋಲ್ಡ್ ಮೈ ಪ್ಯಾರೆಂಟ್ಸ್ ಆಸ್ ವೆಲ್ ಇದನ್ನು. ಸೊ ಚಿಕ್ಕ ವಯಸ್ಸಲ್ಲಿ ಹಂಗಾದಾಗ ಎಕ್ಸೆಪ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಈಗ ಯೂಸ್ ಟು ಬಿ ಲೈಕ್ ಹೆಂಗಾದರೂ ಮಾಡಿ ಇದು ಮಾಡಿ. ಆ ಟ್ರಾಮಾ ಇದೆ ಗೊತ್ತಾ, ಇಟ್ ವಿಲ್ ಕ್ಯಾರಿ ಆನ್ ಫಾರ್ ಅ ಲಾಂಗ್ 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 ಟೈಮ್. ಆ್ಯಂಡ್ ದೆನ್ ಸ್ವಲ್ಪ ಟೀನೇಜ್ ಆ ಥರ ಇದು ಮಾಡಿಕೊಂಡಾಗ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರುವಾದೆ. ಬಿಕಾಸ್ ಐ ಬಿಕೇಮ್ ಬ್ಯುಸಿ. ಮೇ ಬಿ ನಾನು ಬ್ಯುಸಿ ಆಗ್ತಿಲ್ಲ, ಇನ್ನೂ ಮೆಂಟಲಿ ಆಗ್ತಿತ್ತು ನನಗೆ. ಬಟ್ ಸ್ವಲ್ಪ ಇದ್ರ ಕಡೆ ಬಂದಾಗ, ಸೊ ದಿಸ್ ವಾಸ್ ಮೈ ಹೋಮ್. ಮೂವಿ ವಾಸ್ ಮೈ ಹೋಮ್. ಯಾಕೆ ಇವತ್ತು ನಾನು ಅದನ್ನು ರಿಗ್ರೆಟ್ ಮಾಡಲಿ ಹೇಳಿ? ಅದರ ಚಾಲೆಂಜಸ್ನ ಇವತ್ತು ಬೇಜಾರಾಗಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ದಟ್ ವಾಸ್ ಮೈ ಗೆಟ್ ಅವೇ. ಇಲ್ಲಿ ಮಾಡಬೇಕು, ಇಲ್ಲಿ ಶೂಟಿಂಗ್ ಎಲ್ಲ ಮಾಡಬೇಕಾದ್ರೆ, ಇಲ್ಲಿ ಕೆಲಸ ಮಾಡಬೇಕಾದ್ರೆ ಮರ್ತೋಗ್ತಿದೆ ನಾನು. ಹತ್ರ ತುಂಬ ಚಿಕ್ಕ ಏಜಿಗೆ ಬಂದಿದ್ದು ಒಳ್ಳೇದೇ ಆಯಿತು ಅವಾಗ ಅಂತ ಅಂದ್ಕೊಂಡೆ ನಾನು. ಬಿಕಾಸ್ ಇನ್ನೂ ಮನೇಲೇ ಇದ್ದಿದ್ದೆ, ಐ ವುಡ್ ಹ್ಯಾವ್ ಬಿನ್ ತುಂಬ ಕಷ್ಟ. ಬಟ್ ಎಲ್ಲೋ ಒಂದು ಕಡೆ ಸಾತ್ವಿಕಾ, ಅಪ್ಪನ ಪ್ರೀತಿನೂ ಸಿಗ್ತಾ ಇರಲ್ಲ, ಈ ಕಡೆ ಅಮ್ಮನ ಪ್ರೀತಿನೂ ಒಂಥರ ಅವರೇ ಒಂದು ಡಿಸ್ಟರ್ಬಿಂಗ್ ಆದಾಗ ಮಕ್ಕಳ ಮೇಲೆ ಬೇರೆ ಥರ ರಿಯಾಕ್ಟ್ ಮಾಡೋವಂಥದ್ದು. ಹೆಂಗೆ ಆ ಸಿಚುಯೇಷನ್ ಹ್ಯಾಂಡಲ್ ಮಾಡ್ತಿದ್ರಿ ಆವಾಗ ನೀವು? ಆ್ಯಂಡ್ ಹೆಂಗಿತ್ತು? ತುಂಬ ಸ್ಟ್ರಗಲ್ ಮಾಡ್ತಿದ್ರಾ ಆವಾಗ, ಅಥವಾ ಒಬ್ಬರೇ ಕೂತ್ಕೊಂಡು ಅಳ್ತಿದ್ರಾ? ಯಾರ ಹತ್ರ ಹೇಳ್ತಾ ಇದ್ರಿ ಆ ಕಷ್ಟಗಳನ್ನು ಅಂತ? ಓ ಗಾಡ್, ಇವಾಗ ಮತ್ತೆ ನನಗೆ ವಾಪಸ್ ಅಲ್ಲಿಗೆ ಹೋಗೋ ಥರ. ನನ್ನ ಪ್ರಕಾರ ನಾವೆಲ್ಲ ಇವಾಗಿನ ಜನ್ರೇಷನ್ ಕಿಡ್ಸ್ ಏನಿರ್ತೀವಿ, ಅವ್ರ ಪ್ಯಾರೆಂಟ್ಸ್ ಎಲ್ಲರೂ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇರೋರೆ ಅಂತ ನನ್ನ ಪ್ರಕಾರ. ಅವ್ರಿಗೆಲ್ಲ ನಾಲೆಜ್ ಇರಲಿಲ್ಲ ಎಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ. ಇವಾಗ ನಮಗಿದೆ. ಸೊ ನಮ್ಮ ಮಕ್ಳಿಗೆ ಆ ತೊಂದರೆ ಆಗಲ್ಲ. ಬಟ್ ಆವಾಗ ಇರಲಿಲ್ಲ. ಅವರೇ ಎಮೋಷ್ನಲಿ ವೀಕ್, ಅವರೇ ಮೆಚುರಿಟಿ ಇರಲಿಲ್ಲ ಅವರಿಗೆ. ನೀವು ನೋಡಿ, ಎಲ್ಲ ಈ ಥರ ಲೈಕ್ ದಿಸ್ ಬಂಚ್ ಆಫ್ ಕಿಡ್ಸ್ ಅಲ್ಲ, ಅವ್ರ ಪ್ಯಾರೆಂಟ್ಸ್ either they are separated or some trauma they are going around. ಇದೇ ಥರ ನಡೀತಿರುತ್ತೆ. ಐ ಥಿಂಕ್ ಆಫ್ಟರ್ 2005 ಒಂಚೂರು, ಐ ಮೀನ್ ನಾವು ಇವಾಗಂತೂ ಪರ್ಫೆಕ್ಟ್. ಬಟ್ 2010 ಆದಮೇಲೆ ಇರೋ ಪ್ಯಾರೆಂಟ್ಸ್ ಆ ಲಿಟಲ್ ಓಕೆ. ಬಟ್ ದೆನ್ ಇವಾಗ ನಾವುಗಳು ವಿಲ್ ಬಿ ಗುಡ್ ಪ್ಯಾರೆಂಟ್ಸ್.
ಬಟ್ ಅವಾಗ ನಾವು ಅವರಿಂದ ಎಕ್ಸ್ಪೆಕ್ಟು ಮಾಡೋಕ್ಕಾಗ್ತದೆ. ಇವತ್ತು ನಾನು ಹೇಳ್ತಿರೋದು ಇಷ್ಟು ಮೆಚುರಿಟಿಯಿಂದ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿರೋದು ಅಂದರೆ ಓಕೆ ಬಿಡಿ ಕ್ಷಮಿಸ್ಬಿಡೋಣ ಅವ್ರನ್ನ ಅನ್ನೋ ಥರ. ಬಿಕಾಸ್ ಏನು ನಮಗೆ ಚಾಯ್ಸ್ ಇಲ್ಲ. ಅವ್ರಿಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಇರಲಿಲ್ಲ ಅವಾಗ. ಅವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಐ ಮೀನ್ ದಟ್ ಈಸ್ ಐ ಥಿಂಕ್ ದೇವರ್ ಆಲ್ ಸ್ಟೇಬಲ್ ಇರಲಿಲ್ಲ ಅನ್ಸುತ್ತೆ ನನಗೆ. ಹುಚ್ಚರು ಅನ್ಸುತ್ತೆ ಆವಾಗಿನವರೆಲ್ಲ. ಐ ಡೋಂಟ್ ನೋ, ಐ ಫೀಲ್ ಹೌ ಕ್ಯಾನ್ ಯು ಮ್ಯಾನ್, ಹೆಂಗೆ ಮಕ್ಕಳನ್ನ ಬಿಡೋಕ್ಕಾಗುತ್ತೆ? ಐ ಮೀನ್ ಹೆಂಗೆ ಯೋಚನೆ ಮಾಡೋಕೆ ಹಂಗೆ ಬಿಡೋಕ್ಕಾಗುತ್ತೆ? ಅವಾಗ ತುಂಬ ಚಿಕ್ಕವಳಾಗಿದ್ದರಿಂದ ಏನೋ ಹೊಡಿತಾ ಇದಾರಲ್ಲ ಏನೋ ಅಂದ್ಬಿಟ್ಟು ಸುಮ್ಮನೆ ಆಗ್ತಿದೆ. ಮೇ ಬಿ ಐ ಡಿಂಟ್ ನೋ ದ ವೇಟ್ ಆಫ್ ದ್ಯಾಟ್. ಅಮ್ಮಂಗೆ ಗೊತ್ತಿರುತ್ತೆ, ನನಗೆ ಗೊತ್ತಾಗ್ತಿರ್ಲಿಲ್ಲ. ನನಗೇನೋ ಸುಮ್ಮನೆ ಐ ಡಿಂಟ್ ಇವನ್ ನೋ ವಾಟ್ ಇಟ್ ಮೀನ್ಸ್ ಸೆಕೆಂಡ್ ಮ್ಯಾರೇಜ್, ಸೆಕೆಂಡ್ ಇವ್ರು ಯಾರು ಅಂತ ಏನಂತ. ಲೈಕ್ ಲಿಟ್ರಲಿ ನೀವು ನನ್ನ ಪಾಯಿಂಟ್ ಆಫ್ ವ್ಯೂ ಕೇಳಿದ್ರೆ ತುಂಬ ಫನ್ನಿ ಅನ್ಸುತ್ತೆ. ನಂಗೆ ಇವ್ರು ಯಾರು ಅಂತಾನೆ ಅರ್ಥ ಆಗ್ತಿಲ್ಲ. ಇವ್ರು ಯಾಕೆ ನನ್ನ ಹತ್ರ ಮಾತಾಡ್ತಿದ್ದಾರೆ ಅನ್ನೋ ಕ್ವೆಶನ್ಸ್ ಬರ್ತಾಯಿತ್ತು. ಐ ಡೋಂಟ್ ಅಷ್ಟು ಡೀಟೇಲಾಗಿ ನೆನಪಿಲ್ಲ, ಬಟ್ ಐ ನೋ ವಾಟ್ ಐ ಹ್ಯಾವ್ ಬಿನ್ ಥ್ರೂ ಅಲ್ಲ, ದ ಫೀಲ್ ನೆನಪಿರುತ್ತೆ. ಆ ಫೀಲ್ ವಾಸ್ ನಾಟ್ ಗುಡ್. ಐ ವಾಸ್ ನಾಟ್ ಫೀಲಿಂಗ್ ಗುಡ್. ಐ ವಾಸ್ ನಾಟ್, ತುಂಬ ಅಳ್ತಿದ್ದೆ ಆಫ್ಕೋರ್ಸ್. ಆ್ಯಂಡ್ ಯಾರ ಹತ್ರ ಅವಾಗಿಂದನೇ ಹಂಗೆ ಆಗೋಗಿದ್ದೆ ನಾನು. ಅಂದರೆ ನಿಮಗೆ ಹೇಳ್ಕೊಳ್ಳೋಕ್ಕೂ ಹೆಂಗೆ ಹೇಳ್ಕೊತೀರಾ? 15 ದಿನ ಇಲ್ಲಿ 15 ದಿನ ಅಲ್ಲಿರ್ತೀರಾ. ಯಾರು ಅಲ್ಲಿ ಪ್ರಾಬ್ಲಮ್ನ ಇಲ್ಲಿ ಹೇಳ್ಕೊಂಡು ಹೆಂಗೆ, ಹೌ ವಿಲ್ ಯು ಟೆಲ್? ಆಮೇಲೆ ಬಿಟ್ವೀನ್ ಸ್ಕೂಲ್ ಎಕ್ಸಾಮ್ಸ್ ಎಲ್ಲ ನೀವು ಟೆನ್ಷನ್ ಇದು ಮಾಡಿಕೊಂಡು ಪ್ರೆಷರ್ ಇಟ್ಕೋಬೇಕು. ಹೆಂಗೆ ಹೇಳ್ತೀರಾ? ಇವಾಗ ಅಲ್ಲಾಯಿತು ಓಕೆ ಬಂದು ಹೇಳ್ಬೋದು, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಗೊತ್ತಿಲ್ವಲ್ಲ. ಹೆಂಗೆ ಗೊತ್ತಾಗುತ್ತೆ ಆ ಏಜಲ್ಲಿ? ಇಟ್ ಈಸ್ ವೆರಿ ಐ ವಾಸ್ ವೆರಿ ಯಂಗ್. ಐ ಮೀನ್ ಇಟ್ ವಾಸ್ ಅ ಕಿಡ್ ಲಿಟ್ರಲಿ ಅದೆಲ್ಲ ಆಗಬೇಕಾದ್ರೆ. ಸೊ ಅಮ್ಮಂಗೆ ಗೊತ್ತಿರುತ್ತೆ ಇನ್ನೂ ಜಾಸ್ತಿ ಹೌ ಇಟ್ ವಾಸ್ ಅಂತ. ಬಟ್ ನನಗೆ ಬರೀ ಯಾರೋ ಹೊಡಿತಾ ಇದ್ದಾರೆ, ಹೊಡ್ಸ್ಕೊತಾ ಇದ್ದಾರೆ ಅಷ್ಟೇ ಗೊತ್ತಿದ್ದು. ಲಿಟ್ರಲಿ ನೀವು ಏನಾದರೂ ಅಂದ್ಕೊಳ್ಳಿ, ನಂಗೆ ನಿಜ ಅಷ್ಟೇ ಗೊತ್ತಾಗ್ತಿದ್ದು. ಆ್ಯಂಡ್ ಅದನ್ನು ಬಂದು ಅಮ್ಮನ ಹತ್ರ ಹೇಳ್ತಿದ್ದೆ ನಾನು. ಅವ್ರು ಯಾಕೆ ನಾನು ಹೊಡಿತಿದ್ದಾರೆ, ಅವ್ರಿಗೆ ಹೇಳು ಹೊಡಿಬೇಡ ಅಂತ ಇಷ್ಟೇ ಹೇಳ್ತಾ ಇದ್ದೀನಿ ನಾನು. ಇಟ್ ವಾಸ್ ವೆರಿ ವೆರಿ ರಾಂಗ್. ಅದೇ ಹೇಳೋದ್ನಲ್ಲ, ಅವರೆಲ್ಲರೂ ಆ ಜನ್ರೇಷನೇ ಒಂದು ದೊಡ್ಡ ಕುಕ್ಡ್ ಅಪ್ ಜನ್ರೇಷನ್. ಬಟ್ ಹೆಂಗೆ